ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ತುಂಬಾನೇ ಲಾಂಗ್ ಗ್ಯಾಪ್ ಕೂಡ ಆಗೋಯ್ತು, ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಬಿಕಾಸ್ ನನ್ನ ವಿಶ್ ಲಿಂಕಲ್ಲೂ ಕೂಡ ನಾನೀಗ ಅರ್ನ ಮಾಡಬೇಕು ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕು ಅಂದರೆ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಕ್ರಿಯೇಟರ್ಸಿಗಷ್ಟೇ ಗೊತ್ತಿರುತ್ತೆ. ಆ್ಯಂಡ್ ನಾವು ಬಿಗಿನರ್ಸ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇಲ್ಲದೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ. ಬಟ್ ಏನು ಮಾಡೋಕ್ಕೂ ಆಗಲ್ಲ, ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಮಾಡಲೇಬೇಕಲ್ವ. ಸೊ ಕಷ್ಟ ಆದರೂ ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದನ್ನು ಮಾಡ್ತಾ ಇರೋದ್ರಿಂದ ಸೊ ಯೂಟ್ಯೂಬ್ ಕಡೆಗೆ ಸ್ವಲ್ಪ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂದ್ಬಿಟ್ಟು, ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ವರಮಹಾಲಕ್ಷ್ಮಿಗೆ ಲಾಸ್ಟ್ ಟೈಮ್ ಕೂಡ ಒಂದಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಈ ಟೈಮ್ ಕೂಡ ಒಂದಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಆ ಪ್ರಾಡಕ್ಟ್ನೆಲ್ಲ ನಿಮಗೂ ತೋರಿಸಿದ್ರೆ ನಿಮಗೂ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಎಸ್, ತಡ ಮಾಡೋದು ಬೇಡ. ಇವತ್ತು ನಾನು ಏನೇನು ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ಅಂತ ಚಕ ಅಂತ ನೋಡ್ಕೊಂಡು ಬಂದ್ಬಿಡಿ. ಆ್ಯಂಡ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋಸ್ನ. ನಾನು ವಿತ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಪ್ರಾಡಕ್ಟ್ ಇವತ್ತು ಏನೇನು ತೋರಿಸ್ತೀನಿ ಪ್ರಾಡಕ್ಟು, ಪ್ರತಿಯೊಂದು ಪ್ರಾಡಕ್ಟದನ್ನು ಕೂಡ ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕು ಅನ್ನೋ ಥರ ಇದ್ದರೆ ಅಲ್ಲಿ ಹೋಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋಗೆ ಹೋಗುತ್ತೆ. ಅಥವಾ ಯಾವ್ದಾದ್ರು ಬೇರೆ ಕಂಪ್ನಿದು ಕಂಪ್ನಿದಲ್ಲ, ಬೇರೆ ಆ್ಯಪ್ದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದರೆ ಆ ಆ್ಯಪ್ ಮೇಲೆ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಆ್ಯಪ್ಗೆ ಹೋಗುತ್ತೆ. ನೀವು ನೋಡಿ ಚೆಕ್ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ನೀವು ರಿವ್ಯೂಸ್ನ ನೋಡಿದೆ ಏನು ಪರ್ಚೇಸ್ ಮಾಡಬೇಡಿ. ಆ್ಯಂಡ್ ನಾನು ಹಾಕೋ ವೀಡಿಯೋಸು ಅಂತ ಇದ್ರೂ ಕೂಡ ಓಕೆನೆ. ನಾನು ಹಾಕಿದ್ರೆ ಏನು ಸ್ಪೆಷಲ್ ಏನಲ್ಲ. ನಾನು ಹಾಕಿರೋ ವೀಡಿಯೋಸ್ದು ಕೂಡ ಅಷ್ಟೇ. ನೀವು ಹೋಗಿ ನಾನು ಲಿಂಕ್ನ ನಾನು ಆಗಲೇ ಹೇಳ್ದಂಗೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋಗೆ ಹೋಗುತ್ತೆ. ಆ ಪ್ರಾಡಕ್ಟ್ನ ರಿವ್ಯೂನೂ ಕೂಡ ತುಂಬ ಜನ ಕೊಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ನಾನು ಕೊಡ್ತಾ ಇರ್ತೀನಿ. ಅದೇ ಥರ ನನ್ನಂತವ್ರು ತುಂಬ ಸಾವಿರಾರು ಜನ, ನೂರಾರು ಜನ ಪ್ರಾಡಕ್ಟ್ ರಿವ್ಯೂನ ಅಲ್ಲಿ ಹಾಕಿರ್ತಾರೆ. ನೀವು ಹೋಗಿ ನೋಡ್ಬೋದು ರಿವ್ಯೂನ, ಅಥವಾ ರೇಟಿಂಗ್ನ ನೋಡ್ಬೋದು, ಅಥವಾ ಸ್ಟಾರ್ಸ್ನ ನೋಡ್ಬೋದು. ಅದನ್ನ ನೋಡಿಬಿಟ್ಟು ನೀವು ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಅಲ್ಲದೆ ಈಗ ಮೆಗಾ ಮೇಳ ಅಂತ ಬೇರೆ ನಡೀತಾ ಇದೆ. ಅಂದರೆ ಮೀಶೋದು ಒಂದಷ್ಟು ಪ್ರಾಡಕ್ಟ್ ಮೇಲೆ ಸ್ವಲ್ಪ ಸೇಲ್ ನಡೀತಾ ಇರೋದ್ರಿಂದ ಒಂದಷ್ಟು ಪ್ರಾಡಕ್ಟ್ನ ಮೇಲೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗೋ ಥರ ಇದೆ ಅಲ್ಲ, ಆಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ. ಈ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನೂ ತುಂಬ ಗುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 10-20 ರುಪೀಸ್ ಆದರೂ ಕಡಿಮೆ ಆಗಿಬಿಡುತ್ತೆ ನಮಗೆ. 10 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅಲ್ಲೇ ಒಂದು 200 ಹತ್ರನೇ ನಮಗೆ ಸೇವಿಂಗ್ಸ್ ಆಗಿಬಿಡುತ್ತೆ, ಒಂದು 5. ಆ್ಯಂಡ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇವತ್ತೆಲ್ಲ ಪ್ರಾಡಕ್ಟ್ನ ನಾನು ತೋರಿಸಿ ನಿಮಗೆ ರಿವ್ಯೂನ ಹೇಳ್ತೀನಿ, ನಾನು ಎಷ್ಟೆಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ ಅಂತ. ಬನ್ನಿ ಚಕ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಇನ್ನೊಂದು ಏನಂದರೆ ನಾನು ಹೇಳೋದು ಮರ್ತ್ಬಿಟ್ಟೆ, ನಾನು ಈಗ ವೇರ್ ಮಾಡಿರೋ ಡ್ರೆಸ್ ಲಾಂಗ್ ಅನಾರ್ಕಲಿ ಇದೆ. ಮ್ಯಾಕ್ಸಿ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕ್ಲಾತ್ ಎಕ್ಸ್ಪೆಂಡ್ ಇದೆ. ನನಗೆ ಇದನ್ನ ಆಲ್ರೆಡಿ ಒಂದ್ಸಲಿ ತೋರಿಸಿ ನಾನು ಲಿಂಕ್ನ ಹಾಕಿದ್ದೆ. ಅದು ಒಂದು ವ್ಲಾಗಲ್ಲಿ ನಾನು ಹಾಕಿ ಡ್ರೆಸ್ನ ತೋರಿಸಿದ್ದೆ. ಈಗಲೂ ಅಗೇನ್ ಇನ್ನೊಂದ್ಸಲಿ ನಾನು ನಿಮಗೆ ಹಾಕ್ತೀನಿ ಈ ಡ್ರೆಸ್ ಲಿಂಕು. ಯಾರು ಬೇಕು ಅಂತ ಇದ್ದರೆ ಪರ್ಚೇಸ್ ಮಾಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಫುಲ್ ಸ್ಲೀವ್ಸ್ ಬರುತ್ತೆ ಇದು. ಆ್ಯಂಡ್ ಇಲ್ಲೆಲ್ಲ ಫ್ಲೋರಲ್ ಪ್ರಿಂಟ್ಸ್ ಕೂಡ ಇದೆ. ಇದು ಪ್ರಿಂಟ್ಸ್ ಏನು ಹೋಗೋದಿಲ್ಲ. ಇದು ಜಾರ್ಜೆಟ್ ಕ್ಲಾತ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಬೈ ಮಾಡಿದಾಗ ಒಂದು 400 ಸಮಥಿಂಗ್ ಇರ್ಬೋದೇನೋ. ಈಗ ಕಮ್ಮಿನೂ ಆಗಿರ್ಬೋದು, ಇಲ್ಲ ಜಾಸ್ತಿನೂ ಆಗಿರ್ಬೋದು, ಐ ಡೋಂಟ್ ನೋ. ಬಟ್ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಹೇಳೋದು ಮರ್ತ್ಬಿಟ್ಟೆ, ನಾನು ಹೊಸ ಟ್ರೈಪಾಡ್ನ ತಗೊಂಡೆ. ಆ ಟ್ರೈಪಾಡಲ್ಲೇ ಇವತ್ತು ನಾನು ವೀಡಿಯೋನ ಮಾಡ್ತಾ ಇರೋದು. ವಿಡಿಯೋ ಹೇಗೆ ಬರ್ತಾ ಇದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಫಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಿಮಗೆ. ದೇವಿದ್ದು ತೋಮಾಲೆ. ವರಮಹಾಲಕ್ಷ್ಮಿಗೆ ಇದು ಹಾಕಿದ್ರೆ ಒಂಥರ ಎಕ್ಸ್ಟ್ರಾ ಲುಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಇದನ್ನ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಸಲ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇದ್ರ ರೇಟ್ ಬಂದ್ಬಿಟ್ಟು 300 ಸಮಥಿಂಗ್, 400 ಅಂದರೆ ಸ್ವಲ್ಪ ಸೈಜ್ ಮೇಲೆ ಹೋಗುತ್ತೆ. ನಾನು ತಗೊಂಡಿರೋದು ಬಂದ್ಬಿಟ್ಟು ಮೀಡಿಯಮ್ ಸೈಜು. ಇದರಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದು ಇದೆ, ಇನ್ನೂ ಸ್ವಲ್ಪ ದೊಡ್ಡದೂ ಕೂಡ ಇದೆ. ಇದು ಬಂದ್ಬಿಟ್ಟು ಮೀಡಿಯಮ್ ಸೈಜು. ಆ್ಯಂಡ್ ಇದರಲ್ಲಿ ಗ್ರೀನು, ರೆಡ್, ಬ್ಲೂ 3 ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ.
ನಾನು ಪರ್ಚೇಸ್ ಮಾಡಿರೋದು ನೀವೇ ನೋಡ್ತಾ ಇರ್ಬೋದು ಬ್ಲೂ, ತುಂಬಾ ಚೆನ್ನಾಗಿದೆ. ನಾನು ಗ್ರೀನ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಗ್ರೀನ್ ಬೇಡ ಬ್ಲೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲೂ ತಗೊಂಡಿದ್ದು. ಆ್ಯಂಡ್ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮೇಲೆಲ್ಲ ವೆಲ್ವೆಟ್ ಹಾಕಿ ಸ್ಟಿಚ್ ಮಾಡಿ ಅದ್ರ ಮೇಲೆ ಈ ಥರ ವರ್ಕ್ನ ಮಾಡಿರೋದು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ಈ ತರ ಜರಿ ಬಟ್ಟೆನ ಹಾಕ್ಬಿಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಬ್ಯಾಕ್ ಸೈಡ್ ತರ ಯೆಲ್ಲೋ ಕಲರ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ ಬ್ಲೂ. ಇದನ್ನ ಸೊಂಡ್ಲು ಶೇಪ್ ಅಲ್ಲಿ ಇದೆ ಅಂತ ಹೇಳ್ಬೋದು, ಆನೆದು ಸೊಂಡ್ಲು ಇರುತ್ತಲ್ಲ ಆ ಶೇಪ್ ಅಲ್ಲಿ ಇದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ವರ್ತ್. ಇದ್ರ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರಲ್ಲ ಅನ್ಕೊಂತೀನಿ, ಅಂಡ್ ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಇದ್ರ ಬಗ್ಗೆ. ಇದನ್ನ ಬಾಳೆಕಂದನ್ನ ನೆಡ್ಲಿಕ್ಕೆ ಅಲ್ಲ, ಚುಚ್ಲಿಕ್ಕೆ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ತಾರೆ ಹಬ್ಬಗಳಿಗೆ, ಅಥವಾ ನೀವು ಬರೀ ವರಮಹಾಲಕ್ಷ್ಮಿಗೆ ಅಂತಲ್ಲ, ಹಬ್ಬಗಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ನೀವು ಬಾಳೆಕಂದನ್ನ ಯಾವಾಗೆಲ್ಲ ಯೂಸ್ ಮಾಡ್ತೀರಾ ಅವಾಗೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ವೆಯ್ಟ್ ಕೂಡ ಇದೆ. ವೆಯ್ಟ್ ಇದೆ ಅಂತ ಅಂದ್ರೆ ಕ್ವಾಲಿಟಿನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಅರ್ಥ ಅಲ್ವಾ. ಅಂಡ್ ಇದಕ್ಕೆ ಈ ತರ ಕೊಟ್ಟಿರ್ತಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಕೊಟ್ಟಿರ್ತಾರೆ. ನಾವು ಮೇಲ್ಗಡೆಯಿಂದ ಬಾಳೆಕಂದದ ಏನಿರ್ತದ್ರಿಂದ ಚುಚ್ಚಬೇಕಾಗತ್ತೆ. ಟೀಪಾಯಿಗೆಲ್ಲ ಕಟ್ಟೋದು, ನಾವು ಅದಕ್ಕೆ ಕಟ್ಟೋದು ಇದಕ್ಕೆ ಕಟ್ಟೋದು ಆ ಥರ ಎಲ್ಲ ಮಾಡೋದ್ರ ಬದಲು ಈ ಥರ ಒಂದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ತುಂಬಾನೇ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ಆ್ಯಂಡ್ ನನಗೂ ಕೂಡ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು 250-300 ಒಳಗಡೆ ಇದೆ ಅಷ್ಟೇ. ಬಟ್ ಆ ಅಮೌಂಟ್ಗೆ ಇದು ವರ್ತ್ ಅಂತಾನೆ ಅಂತ ಹೇಳ್ಬೋದು, ಯಾಕಂದರೆ ತುಂಬ ವೆಯ್ಟ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಇದನ್ನ ನಾವು ಈ ಥರ ನಾವು ಮುಖದ ಹಿಂದೆ, ದೇವಿ ಮುಖದ ಹಿಂದೆ ಏನು ಕಾಯಿ ಇಟ್ಟಿರ್ತೀವಿ, ಕಾಯಿ ಕಳ್ಸೋಕ್ಕೆ ಈ ಥರ ಹಾಕಬೇಕಾಗತ್ತೆ. ಅದ್ರದ್ದು ಜುಟ್ಟೇನಿರುತ್ತೆ ಮೇಲೆ, ಆ ಜುಟ್ಟಿಗೆ ಇದನ್ನ ಈ ಥರ ಹಾಕ್ಬಿಟ್ಟು ನಾವು ಇದು ಏನಿಗೆ ಬೆಳೆಸ್ತೀವಿ ಅನ್ನೋದಾದ್ರೆ, ನಾವು ಫ್ಲವರ್ಸ್ನೆಲ್ಲ ಹಾಕಿದಾಗ ದೇವಿಗೆ ಎಲ್ಲೆಲ್ಲೋ ಹಾಕೋಕ್ಕಾಗಲ್ಲ, ಅಂದರೆ ಹಿಂದೆ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಈ ಥರ ಒಂದು ಗ್ರಿಪ್ ಸಿಕ್ಕಿದ್ರೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. ಯಾಕಂದರೆ ಹೂದು ದಾರ ಏನಿದೆ ಅದನ್ನ ಕಟ್ಕೊಳ್ಬೋದು, ಅಥವಾ ಹೂನ ಹಾಕ್ಲಿಕ್ಕೆ ಸಪೋರ್ಟ್ಗೆ ಸಿಗುತ್ತೆ, ಇದನ್ನು ಕೂಡ ಹಾಕೊಳ್ಬೋದು. ಸ್ವಲ್ಪ ಜನ ಕಡ್ಡಿನೆಲ್ಲ ಕಟ್ತಾರೆ, ಕಡ್ಡಿನ ಕಟ್ಟಿದ್ರೆ ಸ್ವಲ್ಪ ಕೇಕೆಯಾಗಿ ಕೂಡ ಕಾಣ್ಬಹುದು. ಸೊ ಕೆಲವ್ರಿಗೆ ಇಷ್ಟ ಆಗಲ್ಲ ಆ ಥರ ಕಾಣಿಸೋದು. ಆ ಥರ ಇರೋರು ಈ ಥರ ಇದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗೂ ಕಾಣಿಸುತ್ತೆ ನೋಡಕ್ಕೆ. ಇದು ಸ್ಟೀಲ್ ಅಂತ ಅನ್ಸುತ್ತೆ, ಇದು ಕೂಡ ಅಷ್ಟೇನೆ. ಇದ್ರದ್ದು ಅಮೌಂಟ್ 200-250 ಒಳಗಡೆ ಇದೆ ಅಷ್ಟೇನೆ. ಈ ಅಮೌಂಟ್ಗೆ ಇದು ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು, ಅಥವಾ 180-200 ಒಳಗಡೆ ಇರ್ಬೋದು ಅಂತ ಅನ್ಕೊಳ್ತೀನಿ. ನನಗೂ ಸರಿಯಾಗಿ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ನಾನು ಅದೇ ಲಿಂಕ್ನ ಹಾಕಿರ್ತೀನಲ್ಲ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಬಹುದು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈಗಂತೂ, ದೇವಿದ್ದು ಲೆಗ್ಸ್ ಮತ್ತೆ ಹ್ಯಾಂಡ್ಸ್. ನಾನು ಇದನ್ನ ಒಂದೊಂದಾಗಿ ತೋರಿಸ್ಬಿಡ್ತೀನಿ. ಫಸ್ಟ್ ಹ್ಯಾಂಡ್ಸ್ನ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು, ಇದು ದೇವಿದು ಕೈಗಳು. ಇದನ್ನು ಅಷ್ಟೇ ನಮಗೆ ಸೈಜ್ ಮೇಲೆ ಅಮೌಂಟ್ ಅವೈಲಬಲ್ ಇರುತ್ತೆ, ಅಂದ್ರೆ ನಾವು ಯಾವ ತರ ಸೈಜ್ ಮೇಲೆ ತಗೊಳ್ತಿದೀವಿ ಅನ್ನೋ ತರದ್ರ ಮೇಲೆ ಹೋಗುತ್ತೆ. ಈ ತರ ದೇವಿ ಕೈಗೆ ಮೆಹಂದಿ ತರನು ಕೂಡ ಹಾಕಿರ್ತಾರೆ. ನಾವು ಬ್ಯಾಂಗಲ್ಸ್ ನ ಕೂಡ ಹಾಕೊಳ್ಬಹುದು ದೇವಿಗೆ. ನಾವು ಸ್ಯಾರಿ ಯಾವ ಕಲರ್ ತಂದಿದ್ವಿ ಆ ಕಲರ್ ನಾವು ಮ್ಯಾಚಿಂಗ್ ಮಾಡ್ಕೊಂಡು ನಾವು ಇದನ್ನ ಹಾಕೊಳ್ಳಬಹುದು. ಅಂಡ್ ಇದು ನಾನು ತಗೊಂಡಿರೋದು ಬಂದ್ಬಿಟ್ಟು ಮೀಡಿಯಂ ಸೈಜ್, ಇನ್ನೂ ಸ್ಮಾಲ್ ಸೈಜ್ ಕೂಡ ಅವೈಲೇಬಲ್ ಇದೆ, ಅಂಡ್ ಇನ್ನೂ ತುಂಬಾ ಬಿಗ್ ಸೈಜ್ ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಇದೇ ಸಾಕು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡಿದ್ದು. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 400 ಸಮಥಿಂಗ್ ಇದೆ ಅಷ್ಟೇನೆ. ಅದೇ ನಾನು ಆಗ್ಲೇ ಹೇಳ್ದಾಗೇನೆ, ನಾವು ಎಷ್ಟು ಸೈಜ್ ತಗೊಳ್ತೀವಿ ಅದ್ರ ಮೇಲೆ ಅಮೌಂಟ್ ಅವೈಲೇಬಲ್ ಇರುತ್ತೆ. ಸೊ ಇದಕ್ಕೆ ಈ ಅಮೌಂಟ್ಗೆ ಇದು ವರ್ತ್ ಅಂತಾನೆ ಹೇಳ್ಬಹುದು. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಲೆಗ್ಸ್ನ ತೋರಿಸ್ಬಿಡ್ತೀನಿ. ಮತ್ತೆ ಇದು ಲೆಗ್ಸ್ ಕೂಡ ಅಷ್ಟೇ, ನಾನು ತುಂಬಾ ದೊಡ್ಡದೇನು ತಗೊಂಡಿಲ್ಲ. ಲೆಂತ್ ಇದು ಸ್ವಲ್ಪ ಈ ತರ ಬಾಗಿದೆ ನಂದು ಲೆಗ್. ಕೆಲವೊಬ್ರು ಈ ತರ ಫುಲ್ ಸ್ಟ್ರೇಟ್ ಇರೋದು ಕೂಡ ತಗೊಳ್ತಾರೆ, ಸ್ಟ್ರೇಟ್ ಇರೋದು ಕೂಡ ಅವೈಲೇಬಲ್ ಇದೆ. ಬಟ್ ನಾನು ಈ ತರ ಸ್ವಲ್ಪ ಬಾಗಿರೋದನ್ನ ತಗೊಂಡಿದ್ದೀನಿ. ಇದು ಗೆಜ್ಜೆ ನಮ್ಮ ಹತ್ರನೇ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ಇನ್ಸ್ಟಾಗ್ರಾಮ್ ನಲ್ಲಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಕೆಲವೊಬ್ಬರು ಇದನ್ನ ಆರ್ಡರ್ನ ಇದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿದ್ದಾರೆ, ಹಾಗೆ ಕೆಲವೊಬ್ರು ಆರ್ಡರ್ ಕೂಡ ಮಾಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಇನ್ನು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಈ ವಿಡಿಯೋನ ನೋಡ್ಬೋದು. ಅಂಡ್ ಲೆಗ್ಸ್ ಬಗ್ಗೆ ಇನ್ನೂ ಹೇಳೋದಾದ್ರೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ನನ್ನ ದಾರ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ.
ಇದಕ್ಕೂ ಸೇಮ್ ರಂಗೋಲಿನೆಲ್ಲ ರಂಗೋಲಿನ ಅಂತ ಇದ್ದೀನಿ, ಮೆಹಂದಿನ ಈ ಥರ ದೇವರಿಗೆ ಹಾಕಿದ್ದಾರೆ. ನಾವು ಬೇಕಾದ್ರೆ ಕಾಲುಂಗುರ ಕೂಡ ಹಾಕೊಳ್ಬೋದು. ನಾನೇನಾದರೂ ದೇವಿಗೆ ರೆಡಿ ಮಾಡೋದ್ರದ್ದು ಏನಾದರೂ ವಿಡಿಯೋನ ಮಾಡಿದ್ರೆ ಅಲ್ಲಿ ಮಾಡಿರ್ತೀನಿ, ನೀವು ನೋಡ್ಬೋದು. ದೇವಿ ಕಾಲುಗಳಿಗೆ ನಾನು ಕಾಲುಂಗುರನ ಕೂಡ ಹಾಕ್ತೀನಿ. ನಾನು ಕಾಲ್ಗೆಜ್ಜಿನ ಈ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಫಸ್ಟೇನೆ ಹಾಕಿದ್ದೀನಿ. ಈ ಥರ ಬರುತ್ತೆ. ಈ ಥರ ನಾವು ಅಡ್ಜಸ್ಟಬಲ್ ಸಿಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಮೇಕ್ ಓವರ್ ವಿಡಿಯೋನ ನಾನು ಮಾಡ್ತೀನಿ. ವರಮಹಾಲಕ್ಷ್ಮಿದು ಮೇಕ್ ಓವರ್ ವಿಡಿಯೋ ಅಂತಲೇ ಹೇಳ್ಬಿಟ್ಟು ನಾನೊಂದು ವಿಡಿಯೋನ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ಬೋದು. ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಈಗಂತೂ ತುಂಬಾ ಟ್ರೆಂಡಿಂಗ್ನಲ್ಲಿರೋದು ಅಂತಲೇ ಹೇಳ್ಬೋದು. ಏನಿರ್ಬೋದು ಹೇಳಿ, ನಾನು ಹೇಳ್ಬಿಡ್ತೀನಿ. ಬ್ಯಾಕ್ ಡ್ರಾಪ್ ಇದು ತುಂಬಾ ಥೀಮ್ಸ್ಗಳು ಅವೈಲಬಲ್ ಇದೆ. ಆ್ಯಂಡ್ ನಾನು ಕೂರಿಸೋ ಜಾಗ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ಬ್ಯಾಕ್ಗ್ರೌಂಡು. ಸೊ ನಾನು ಸ್ವಲ್ಪ ಅಗ್ಲ ಫೀಟ್ ಮತ್ತು ಹೈಟ್ ಫೀಟ್ ಜಾಸ್ತಿ ಇರೋದನ್ನ ತೊಗೊಂಡಿದ್ದೀನಿ. ಅಂದರೆ ಈ ಥರ ನೋಡಿದ್ರೆ 5 ಇದೆ, ಅಗ್ಲ ನೋಡಿದ್ರೆ 8 ಇದೆ. ಕೆಲವೊಬ್ರು ಚಿಕ್ಕದಾಗಿ ಅಗ್ಲ ಚಿಕ್ಕದಾಗಿರುತ್ತೆ ಬ್ಯಾಕ್ಗ್ರೌಂಡು, ಅವ್ರು ಕೂರಿಸೋ ಜಾಗ ಅದು ಕೂಡ ಅವೈಲಬಲ್ ಇದೆ. ಅದ್ರದ್ದು ಕೂಡ ಲಿಂಕ್ನ ಹಾಕಿರ್ತೀನಿ. ಆ್ಯಂಡ್ ಇದನ್ನೇ ಒಂದ್ಸಲಿ ನೋಡ್ಬಿಡಿ. ನಾನು ಬಾಳೆ ಎಲೆ ಥೀಮಲ್ಲಿ ತಗೊಂಡಿದ್ದೀನಿ. ಮಾವಿನ ಎಲೆ ಅಂತೀನಿ, ಇದು ತೆಂಗಿನ ಮರದ್ದು ಎಣದಿರ್ತಾರಲ್ಲ ಅದ್ರದ್ದು ಕೂಡ ಥೀಮ್ ಇದೆ ಇದರಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನೀವು ನೋಡ್ಬಿಟ್ಟು ಬೇಕಂದರೆ ಬೈ ಮಾಡ್ಕೊಳ್ಬೋದು. ನಾನು ಅದ್ರದ್ದೆಲ್ಲನೂ ಲಿಂಕ್ನ ಹಾಕಿರ್ತೀನಿ. ಅದೇನೇನು ಎಕ್ಸ್ಟ್ರಾ ಇದೆ ಅದ್ರದ್ದೆಲ್ಲ ಲಿಂಕ್ನೂ ಕೂಡ ಹಾಕಿರ್ತೀನಿ. ಈ ಥರ ಮಧ್ಯದಲ್ಲಿ ಒಂದೊಂದು ಈ ಥರ ಚೆಂಡುದು ಡೆಕೋರೇಟ್ ಥರ ಮಾಡಿರೋವಂಥದ್ದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಜಾಸ್ತಿ ಇದೆ. ನಾನು ಹೇಗಿರುತ್ತೆ ಈ ಅಮೌಂಟ್ಗೆ, ಇದು ಬಂದ್ಬಿಟ್ಟು 300 ಸಮಥಿಂಗ್ ಇದೆ. ನಾನು ನಿಜ 300 ಸಮಥಿಂಗ್ ಜಾಸ್ತಿ ಆಯ್ತೇನೋ ಇದಕ್ಕೆ ಅಂತ ಅಂದ್ಕೊಳ್ತಾ ಇದ್ದೆ. 300 ಜಾಸ್ತಿ. ಲೆಂತ್ ತೋರಿಸ್ಬೇಕಾ? ಇಷ್ಟಿದೆ ಲೆಂತ್. ನನ್ನೊಂದು ಕೈ ಮಾರಿದೆ ಅಂತ ನೆನ್ಬೋದು. ಉದ್ದನೂ ಅಷ್ಟೇ ಜಾಸ್ತಿ ಇದೆ. ನಾನು 350 ಇಷ್ಟೊಂದು 300 ಸಮಥಿಂಗ್ ಇದೆ. 350 ಎಲ್ಲ ಅನ್ಸುತ್ತೆ, 300 ಸಮಥಿಂಗ್ ಇದೆ ಒಟ್ಟು. ನಾನು 300 ಸಮಥಿಂಗ್ ಕೊಡ್ಬೇಕಾ ಈ ಬ್ಯಾಕ್ಗ್ರೌಂಡ್ಗೆ, ಬ್ಯಾಕ್ ಡ್ರಾಪ್ಗೆ ಏನಕ್ಕೆ ಇಷ್ಟೊಂದು ಅಮೌಂಟು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇದು ಬಂದಮೇಲೆ ನನಗೆ ಇದನ್ನು ನೋಡ್ಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 10 out of 10 ಅಂತಲೇ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನ ವಾಶ್ ಮಾಡ್ಬೋದು ಆ್ಯಂಡ್ ಐರನ್ ಕೂಡ ಮಾಡ್ಬೋದು. ಅದರಿಂದ ಅಂತೂ ನಂಗೆ ಇನ್ನೂ ತುಂಬಾ ಖುಷಿ ಆಗೋಯ್ತು. ಅದನ್ನ ಕೇಳಿದ ತಕ್ಷಣ ಐರನ್ನು ಮಾಡ್ಬೋದು ಆ್ಯಂಡ್ ವಾಶು ಕೂಡ ಮಾಡ್ಬೋದು ಅಂತ ನಾನು ಹೇಳಿದ್ನಲ್ಲ ಆಗ್ಲಿಂದ. ಈ ಅಮೌಂಟ್ಗೆ ತುಂಬಾ ವರ್ತ್ ತುಂಬಾ ಚೆನ್ನಾಗಿದೆ. ಐ ಲವ್ ದಿಸ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ದೇವಿದು ಬ್ಯಾಕ್ ಸೈಡ್ ಕಾಯಿಗೆ ಚುಚ್ತಾರೆ. ಅಂದರೆ ದೇವಿ ಕಿರೀಟ ಥರ ಕಾಣಿಸುತ್ತೆ, ಹಿಂದೆ ಬರುತ್ತೆ ಈ ಥರ. ನಾನು ಸ್ವಲ್ಪ ಹಾಗೆ ತೋರಿಸ್ತೀನಿ. ಈ ಥರ ಬರುತ್ತೆ. ಆ್ಯಂಡ್ ಇದ್ರದ್ದು ಬಂದ್ಬಿಟ್ಟು 120 or 130 ಇದೆ ಅಂತ ಅನ್ಕೊಳ್ತೀನಿ ಅಮೌಂಟ್ ಬಂದ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇಲ್ಲಿ ಏನಿದೆ ಈ ಮೂರನ್ನ ನಾವು ಟೈಟಾಗಿ ಕಾಯಿಗೆ ಚುಚ್ಚಬೇಕಾಗುತ್ತೆ. ಆ್ಯಂಡ್ ತುಂಬಾ ಟೈಟಾಗೂ ಕೂಡ ಕೂರುತ್ತೆ. ಅಮೌಂಟಿಗೆ ತಕ್ಕನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಯಾರೆಲ್ಲ ಬೇಕು ಅಂತ ಅನ್ಕೊಳ್ತಿದ್ದೀರಾ ಅವರು ಹೋಗಿ ಬೈ ಮಾಡ್ಬೋದು. ಇನ್ನು ಕೆಲವೇ ದಿನಗಳಿದೆ ವರಮಹಾಲಕ್ಷ್ಮಿ. ನೀವು ಬುಕ್ ಮಾಡ್ಕೊಂಡ್ರು ಈಗ ಬರೋದಿಲ್ಲ, ಯಾಕಂದರೆ ನಮ್ಮಂಥವ್ರು ಸಾವಿರಾರು ಜನ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟೆ ಬುಕ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನೀವೆಲ್ಲ ನೋಡಿದ ತಕ್ಷಣ ರಿವ್ಯೂಸ್ನ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಬಿಟ್ರೆ ತುಂಬಾ ಒಳ್ಳೆಯದು. ಬೇಗನೂ ಬಂದು ರೀಚ್ ಆಗುತ್ತೆ ನಿಮಗೆ ಪ್ರಾಡಕ್ಟು. ಸುಮ್ಮನೆ ಲೇಟಾಗಿ ಬಂದರೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಕ್ಕೂ ಕೂಡ ಆಗೋಲ್ಲ. ಬುಕ್ ಮಾಡಿದಕ್ಕೂ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ. ಸೊ ನೀವು ಈಗಲಿಂದನೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಕವರ್ ತೆಗೆದಿದ್ದೆ, ನೋಡ್ತಾ ಇರ್ಬೋದು ನೀವು. ಇದು ಗೊತ್ತಾಗಿರುತ್ತೆ ನಿಮಗೆ, ಡೆಕೋರೇಷನ್ ಬೌಲ್ ಅಂತಲೇ ಹೇಳ್ಬೋದು. ಇದನ್ನ ನಾವು ವರಮಹಾಲಕ್ಷ್ಮಿ ಮುಂದೆ ಈ ಥರ ಇದಕ್ಕೆ ಸ್ವಲ್ಪ ವಾಟರ್ನ ಫಿಲ್ ಮಾಡಿಬಿಟ್ಟು, ಒಂದಿಷ್ಟು ವಾಟರ್ನ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಫ್ಲವರ್ ಡೆಕೋರೇಷನ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಪುಟ್ಟಾಗಿದೆ, ಯಾಕಂದರೆ ಇದು 220ಗೆಲ್ಲ ಕಾಂಬೋ ಸಿಕ್ಕಿದೆ ನನಗೆ. 2 ಪೀಸ್ ಸಿಕ್ಕಿದೆ 220ಗೆ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಕಾಂಬೋನ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ, ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ವೆಯ್ಟ್ ಕೂಡ ಇದೆ. ಇದಕ್ಕೆ ಆಗಲೇ ಹೇಳ್ದಂಗೆ ಡೆಕೋರೇಷನ್ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಮುಂದೆ ಇದನ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಅಮೌಂಟ್ಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು.
ನಾನು ಎಲ್ಲನಕ್ಕೂ ಸುಮ್ಮನೆ ಅಮೌಂಟ್ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳ್ತಾ ಇಲ್ಲ. ಇದು ಅಂತೂ ನೀವೇ ಇದನ್ನ ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೋಡಿದ್ಮೇಲೆ ನೀವೇ ಅನ್ಕೊಳ್ತೀರಾ, ಹೌದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ, ಇದು ಈ ಅಮೌಂಟ್ಗೆ ನಿಜವಾಗ್ಲೂ ವರ್ತ್ ಅಂತ ಅನ್ಕೊಂಡು ನೀವೇ ಅಂತೀರಾ. ನೋಡ್ಬಿಟ್ಟು ಗೋ ಫಾರ್ ಇಟ್, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ವರಮಹಾಲಕ್ಷ್ಮಿ ಟೈಮಲ್ಲಿ ಆ್ಯಂಡ್ ವರಮಹಾಲಕ್ಷ್ಮಿ ಟೈಮ್ ಪ್ಲಸ್ ನಮಗೆ ಈಗ ಶ್ರಾವಣ ಬರೋದ್ರಿಂದ ಹೂವಿನ ರೇಟ್ ಅಂತೂ ತುಂಬಾನೇ ರೇಟ್ ಆಗ್ಬಿಟ್ಟಿರುತ್ತೆ. ನಾವು ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ದೇವಿಗೆ ಹೂವನ್ನ ತಂದ್ರೆ ಸಾಕಾಗಿರುತ್ತೆ, ಅಷ್ಟು ರೇಟ್ ಆಗ್ಬಿಟ್ಟಿರುತ್ತೆ ಹೂವಿಂದು. ಬಟ್ ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಹೂವನ್ನ ತರಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತು ಅಲ್ವಾ ಎಷ್ಟೊಂದು ರೇಟ್ ಆಗ್ಬಿಟ್ಟಿರುತ್ತೆ ಅಂತ. ನಮಗೆ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗೋಯ್ತು, ತುಂಬಾನೇ ರೇಟ್ ಇತ್ತು. ಬಟ್ ಡೆಕೋರೇಷನ್ ಮಾಡಬೇಕು ಅಂತ ತುಂಬಾ ಐಡಿಯಾಸ್ಗಳಿದೆ, ಬಟ್ ಹೂವಿನ ರೇಟ್ ಅಂತೂ ಮಾತಾಡಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ರೇಟ್ ಆಗಿತ್ತು. ಸೊ ನಾನು ಲಾಸ್ಟ್ ಟೈಮೇ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಇದ್ದೆ ಈ ಪ್ರಾಡಕ್ಟ್ನ, ಬಟ್ ಈ ಟೈಮ್ ಪರ್ಚೇಸ್ ಮಾಡಿದ್ದೀನಿ. ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು ಆ್ಯಂಡ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೇ ಅಷ್ಟೊಂದು ಅಮೌಂಟ್ನ ಕೊಟ್ಬಿಟ್ಟು ನಾವು ಹೂವನ್ನ ತಗೊಳಕ್ಕಾಗಲ್ಲ ಡೆಕೋರೇಷನ್ಗೆ. ಈ ತರ ಫ್ಲವರ್ಸ್ನ ನಾವು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಬೈ ಮಾಡ್ಕೊಂಡ್ರೆ ನಾವು ಡೆಕೋರೇಷನ್ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ನಮಗೆ ಪ್ಯಾಕ್ ಆಫ್ 5 ಸಿಗುತ್ತೆ. ಪ್ಯಾಕ್ ಆಫ್ 5ಗೆ ನಾನು ಪೇ ಮಾಡಿರೋದು ಜಸ್ಟ್ 150 ರೂಪಾಯಿ. ಪ್ಲೈನ್ ಕೂಡ ಅವೈಲೇಬಲ್ ಇದೆ. ನಾನು ಪ್ಲೈನ್ ಬೇಡ ಅಂತ ಹೇಳ್ಬಿಟ್ಟು ಈ ತರ ಎಕ್ಸ್ಟ್ರಾ ಗಂಟೆ ಇತ್ತು, ಈ ರೀತಿ ಗಂಟೆ ಇರೋದನ್ನ ತಗೊಂಡೆ. ಹೀಗೆ ಪ್ಯಾಕ್ ಆಫ್ 5 ಪರವಾಗಿಲ್ಲ ಅಂತ ಅನ್ನಿಸ್ತು, ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಇದನ್ನ ರೀಯೂಸ್ ಮಾಡ್ಬೋದ್ರಿಂದ ನಾವು ಒಂದ್ಸಲಿ ತಗೊಂಡು ಯೂಸ್ ಅಂಡ್ ಥ್ರೋ ಮಾಡೋದಾಗಿದ್ರೆ 150 ಲಾಸ್ ಆಯ್ತು ಅಂತ ಅನ್ಕೊಳ್ಬೋದಿತ್ತು. ಬಟ್ ಇದು ಯೂಸ್ ಅಂಡ್ ರೀಯೂಸ್ ಇರೋದ್ರಿಂದ ಆ ಅಮೌಂಟ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಇದ್ರ ಲೆಂತ್ ಬಗ್ಗೆ ಮಾತಾಡೋದಾದ್ರೆ ನಾನು ಲೆಂತ್ನ ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನನ್ನ ಕೈಯಲ್ಲಿ ಅಳತೆ ಮಾಡಿದ್ರೆ ನಿಜವಾಗ್ಲೂ 1 ಮೊಳ ಅಷ್ಟು ಬರುತ್ತೆ. 1 ಮೊಳ ಅಲ್ಲ, 1 ಮಾರಷ್ಟು ಬರುತ್ತೆ. ಬರೀ ಯೆಲ್ಲೋ ಕಲರ್ ಫ್ಲವರ್ಸ್ ಇರೋದನ್ನು ಕೂಡ ಅವೈಲಬಲ್ ಇದೆ. ಆ್ಯಂಡ್ ಬರೀ ಈ ಕಲರ್ ಆರೆಂಜ್ ಕಲರ್ ಇರೋದನ್ನು ಕೂಡ ಅವೈಲಬಲ್ ಇದೆ. ನೀವು ಯಾವ್ದ ವೈಟ್ ಕಲರ್ ಕೂಡ ಅವೈಲಬಲ್ ಇದೆ. ವಿತೌಟ್ ಈ ತರ ವಿತೌಟ್ ಗಂಟೆ ಕೂಡ ಅವೈಲಬಲ್ ಇದೆ. ತುಂಬಾನೇ ಮೀಶೋನಲ್ಲಿ ತುಂಬಾನೇ ಅವೈಲಬಲ್ ಇದೆ. ನಾನು ಅದ್ರದ್ದೆಲ್ಲ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಯಾವ್ದು ಬೇಕು ಅದು ನೋಡ್ಬಿಟ್ಟು ಬೈ ಮಾಡ್ಕೊಳ್ಳಿ. ಆ್ಯಂಡ್ ಡೆಕೋರೇಷನ್ಗಂತೂ ಆಗಲೇ ಹೇಳಿದಾಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಇದನ್ನ ಬೈ ಮಾಡಿದ್ದಕ್ಕೆ. ಆ್ಯಂಡ್ ತುಂಬಾನೇ ವರ್ತ್, ದುಡ್ಡು ಕೂಡ ಸೇವಿಂಗ್ ಆಗುತ್ತೆ ಆ ಟೈಮಲ್ಲಿ. ನೋಡಿ ಬೈ ಮಾಡಿ. ನಾನು ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ನಾನು ನೋಸ್ಪಿನ್ನ ಕೂಡ ನಾನು ಬುಕ್ ಮಾಡ್ಕೊಂಡಿದ್ದೆ. ಈ ರೀತಿ ಇದೆ, ಒಂದು ಇಲ್ಲಿ ಹಾಕ್ಬೋದು. ಆ್ಯಂಡ್ ಇದು ಒಂದೇನಿದೆ, ಇದು ಬಂದ್ಬಿಟ್ಟು ಇಲ್ಲಿ ಹಾಕ್ಬೋದು ದೇವಿಗೆ. ಅದು ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ನಾನು ಏನು ಮಾಡಿದೆ ಅಂದರೆ ವರಮಹಾಲಕ್ಷ್ಮಿ ನಮ್ಮ ಮನೇಲಿ ಏನಿದೆ ವರಮಹಾಲಕ್ಷ್ಮಿದು ಮುಖವಾಡ, ಆ ಮುಖವಾಡಕ್ಕೆ ಹಾಕಿ ನೋಡಲಿಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಮನೆ ಜಸ್ಟ್ 70 ರೂಪೀಸ್ಗೆ 75 ಆರ್ 70 ಅನ್ಸುತ್ತೆ, 70 ರೂಪಾಯಿ ಇಲ್ಲ 75 ರೂಪಾಯಿ ಅನ್ಸುತ್ತೆ. ಅಷ್ಟು ಅಮೌಂಟ್ಗೆ ತುಂಬಾನೇ ವರ್ತ್ ಅಂತ ಹೇಳ್ಬೋದು. ಇದು ವರಮಹಾಲಕ್ಷ್ಮಿಗೂ ಕೂಡ ಅಷ್ಟೇ. ಇಲ್ಲಿ ಮತ್ತೆ ಈ ಕಡೆ ಈ ತರ ಒಂದು ಸ್ಮಾಲ್ ಸ್ಟೋನ್ ರೀತಿ ಒಂದು ಸ್ಟಿಕ್ಕರ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಟೋನ್ ಏನಾದ್ರು ಇದ್ರೆ ನೀವು ಗ್ಲೂ ಗಮ್ ಯೂಸ್ ಮಾಡ್ಕೊಂಡು ನೀವೆಲ್ಲ ಹ್ಯಾಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಮುಖ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಗ್ಲೂ ಗಮ್ಮು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೀನಿ, ಮೀಶೋನಲ್ಲಿ ಅವೈಲಬಲ್ ಇದೆ. ಅದ್ರದ್ದು ಕೂಡ ಬೇಕಾದ್ರೆ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಂಡು ತಗೊಳ್ಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ನೋಸ್ ಪಿನ್ಸ್ ಎಲ್ಲ ಹಾಕಿದಾಗ ವರಮಹಾಲಕ್ಷ್ಮಿಗೆ ಇನ್ನೂ ಎಕ್ಸ್ಟ್ರಾ ಏನೋ ಒಂಥರ ಕಳೆ ಬಂದಂಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದೇವಿದು ಜಡೆಬಿಲ್ಲೆ. ಇನ್ನು ತುಂಬಾ ಚೆನ್ನಾಗಿರೋದು ಅವೈಲಬಲ್ ಇದೆ. ನಾನು ಈ ತರ ತಗೊಂಡೆ ಅಷ್ಟೇನೆ. ಆಮೇಲೆ ಹಾರಿ ವರ್ಕ್ ಅಂತೇನೋ ಹೇಳ್ತಾರೆ ಅನ್ಸುತ್ತೆ, ಆ ತರ ಈ ತರ ನೆಟ್ ಎಲ್ಲ ಹಾಕ್ಬಿಟ್ಟು ಈ ತರ ಹೇರ್ದೆಲ್ಲ ರೆಡಿ ಮಾಡ್ಬಿಟ್ಟು ಇದ್ರ ಮೇಲೆ ಹ್ಯಾರಿ ವರ್ಕ್ ಮಾಡಿರೋದು. ಇದಿರೋದಿಲ್ಲ ಅಷ್ಟೇ, ಈ ತರ ಬಿಲ್ಲೆಗಳಿರೋದಿಲ್ಲ, ಆ ತರ ಕೂಡ ಅವೈಲಬಲ್ ಇದೆ. ಬಟ್ ನನಗೆ ಅದಷ್ಟು ಇಷ್ಟ ಆಗಲಿಲ್ಲ, ಸೊ ಇದನ್ನ ತಗೊಂಡೆ. ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ದೇವಿಗೆ ಈ ತರ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ದು ಲಕ್ಷ್ಮಿ ಮುಖವಾಡ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಚಿಕ್ಕದನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ದೊಡ್ಡದು ಕೂಡ ಬೈ ಮಾಡ್ಕೊಳ್ಬಹುದು. ಕಾಂಬೋನು ಕೂಡ ಇದೆ, 200 ಸಮಥಿಂಗ್ ಎಲ್ಲ ಕಾಂಬೋ ಇದೆ. ನಾನು ಇದನ್ನ ತಗೊಂಡಾಗ 110 ಆರ್ 120 ಏನೋ ಆಗಿತ್ತು. ಬಟ್ ಇದು ಈಗ ಸೋಲ್ಡ್ ಔಟ್ ಆಗಿರ್ಬೋದು, ಔಟ್ ಆಫ್ ಸ್ಟಾಕ್ ಆಗಿರ್ಬೋದು. ಬಟ್ ಕಾಂಬೋ ಇದೆಯಲ್ಲ, ಅದು ಕಾಂಬೋನು ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಸಿಂಗಲ್ ಸಿಕ್ಕಿದ್ರು ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು. ತುಂಬಾನೇ ವರ್ತ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಿಗೆ ಹಾಕಿದಾಗ. ಯಾರಿಗೆಲ್ಲ ಬೇಕೋ ಹೋಗಿ ಬೈ ಮಾಡಿ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನ ನಾವು
ನಂಗೆ ತುಂಬ ದಿನಗಳಿಂದ ಆಸೆ ಇತ್ತು, ತುಂಬ ದಿನಗಳಲ್ಲ, ತುಂಬ ಹಿಂದೆಯಿಂದನೇ ಆಸೆ ಇತ್ತು ನನಗೆ. ಏನಂದರೆ ಲಕ್ಷ್ಮಿ ಒಂದು ಸ್ಟೆಪ್ಪಲ್ಲಿ ಇರಬೇಕು, ಲಕ್ಷ್ಮಿ ಮತ್ತು ದೀಪ, ಲಕ್ಷ್ಮಿದು ತೋಮಾಲೆ ಮತ್ತು ಲಕ್ಷ್ಮಿದು ಪಿಲ್ಲೋಸ್ ಏನು ಬರುತ್ತೆ ಅದೆಲ್ಲ ಒಂದು ಟೇಬಲಲ್ಲಿ ಇರಬೇಕು, ವಿತ್ ದೀಪ ವಿತ್ ಕಂದು ಇದಿಷ್ಟು ಒಂದು ಸ್ಟೆಪ್ಪಲ್ಲಿ ಇರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ದೇವಿಗೆ ನಾವು ಏನೇನು ತಟ್ಟೆ ಸಾಮಾನ ತುಂಬಿರ್ತೀವಿ ಅದು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಆ ಥರ ಇರಬೇಕು ಅಂತ ತುಂಬ ದಿನದಿಂದ ತುಂಬ ಥರದ್ದು ತಗೋಬೇಕು ಅಂತ ಆಸೆ ಇತ್ತು. ನಾವು ಅದನ್ನು ವುಡನಲ್ಲಿ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಕೇಳಿದ್ವಿ, ಬಟ್ ವುಡನಲ್ಲಿ ಅದು ನಮಗೆ ಹತ್ತತ್ರ 10,000 to 11,000 ಹತ್ತತ್ರ ಆಗಿಬಿಡುತ್ತೆ ಅಂತ ಹೇಳಿದ್ರು. ನಾವು ಸದ್ಯಕ್ಕೆ ವುಡನ್ದು ಬೇಡ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡಿ ತುಂಬಾ ಸ್ಕ್ರಾಲ್ ಮಾಡಿ ಅಂತಲೇ ಹೇಳ್ಬೋದು, ತುಂಬ ಅಂದರೆ ತುಂಬಾ ಹುಡುಕಿದ್ದೀನಿ ಅದಕ್ಕೋಸ್ಕರ ನಾನು. ಆ್ಯಂಡ್ ನನ್ನ ಈ ವರ್ಷ ನಾನು ತಗೊಳ್ಬೇಕು ವರಮಹಾಲಕ್ಷ್ಮಿಗೆ ಅಂತ ಅಂದ್ಕೊಂಡಿದ್ದು ಫಸ್ಟ್ ಪ್ರಾಡಕ್ಟೇ ಅದು. ಆ್ಯಂಡ್ ಅದನ್ನು ನಾನೀಗ ವಿಡಿಯೋ ಹಾಕ್ತೀನಿ, ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನಿನ್ನೆ ಫಿಟ್ ಮಾಡಿದ್ವಿ ಅದ್ರದ್ದು. ಈಗ ನಾನು ಅದನ್ನ ಹಾಕೋಕ್ಕಾಗಲ್ಲ, ಯಾಕಂದರೆ ನನಗೆ ಅದನ್ನು ಫಿಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ನನ್ನ ಹಸ್ಬೆಂಡ್ ಕೈಲಿ ಫಿಟ್ ಮಾಡಿಸಿದ್ದೆ, ಅದನ್ನು ನಾನು ವಿಡಿಯೋನ ತಗೊಂಡಿದ್ದೀನಿ, ಅದನ್ನು ನಿಮಗೆ ಇಲ್ಲಿ ಹಾಕ್ತೀನಿ ನೋಡಿ, ಅದನ್ನು ಕೂಡ ತಗೊಳ್ಬೋದು. ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದಾಗ 1,350 ಇತ್ತು, ಬಟ್ ನಿನ್ನೆ ನಾನು ನೋಡಿದಾಗ 1,100 1,200 ಈ ಥರ ಇದೆ. ನೀವು ಬೇಕಂದರೆ ಈಗಲೂ ಕೂಡ ಟೈಮ್ ಇದೆ, ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಇದ್ರೆ. ಈ ತರ ಸ್ಕ್ರೂಗಳನ್ನೆಲ್ಲ ಫಿಟ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಸ್ಪ್ಯಾನರ್ಗಳ ತರ ಎಲ್ಲ ಕೊಟ್ಟಿರ್ತಾರೆ. ಇದನ್ನ ಫಿಟ್ ಮಾಡಿದ್ಮೇಲೆ ಫೈನಲ್ ಲುಕ್ ಯಾವ ತರ ಬರುತ್ತೆ ಅಂತ ನನಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಊಟ ಮಾಡುವಂತ ಸೈಜ್ ತಟ್ಟೆ ಏನಿದೆ ಆ ತರ ತಟ್ಟೆನ ಒಂದೊಂದು ಸ್ಟೆಪ್ ಅಲ್ಲಿ 3 ಇಡಬಹುದು. ಬೇಕು ಅಂತ ಇದ್ರೆ ಲಿಂಕ್ ಅಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು. ನಾನು ದೇವಿಗೆ ಒಂದು ಇಯರಿಂಗ್ಸ್ ನ ಕೂಡ ಪರ್ಚೇಸ್ ಮಾಡಿದ್ದೆ. ಆ ಇಯರಿಂಗ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಸಿಗ್ತಾ ಇಲ್ಲ ಅದು ಇಯರಿಂಗ್ಸ್ ತೋರಿಸ್ಲಿಕ್ಕೆ ನಿಮಗೆ. ತುಂಬಾನೇ ಚೆನ್ನಾಗಿದೆ, ದೇವಿಗೆ ಹಾಕಿದಾಗಂತೂ ತುಂಬಾನೇ ಹೈ ಲುಕ್ನ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದು ನಾನು ಅದ್ರದ್ದು ಲಿಂಕ್ನ ಹಾಕಿರ್ತೀನಿ. ಆ್ಯಂಡ್ ಅದ್ರದ್ದು ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ, ನೀವು ವಿಡಿಯೋನ ನೋಡ್ಬೋದು. ಆ್ಯಂಡ್ ಎಷ್ಟು ದೇವಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಫುಲ್ ಇಲ್ಲೆಲ್ಲ ಫಿಲ್ ಆಗುತ್ತೆ, ಅದರಿಂದ ದೇವಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ 150 ಇದೆ. 150ಗೆ ವರ್ತ್, ಅದು ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನೀವೇ ವಿಡಿಯೋನ ನೋಡಿದ್ರೆ ಬೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅದ್ರದ್ದು ಲಿಂಕ್ ಆ್ಯಂಡ್ ನೋಡಿ ಇದೇನೆ ಆ ಇಯರಿಂಗ್ಸ್ ದೇವಿದು. ಯಾರಿಗೆಲ್ಲ ಬೇಕು ಅಂತ ಇದೆ ಲಿಂಕ್ ಇಂದ ಪರ್ಚೇಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಇವತ್ತಿನ ಪ್ರಾಡಕ್ಟ್ಗಳು ಇಷ್ಟೇನೆ, ನಾನು ತೋರಿಸ್ಲಿಕ್ಕೆ ಅಂತ ಅನ್ಕೊಂಡಿದ್ದ ಪ್ರಾಡಕ್ಟ್ಗಳು ಇಷ್ಟೇನೆ. ಇನ್ನೂ ಏನಾದರೂ ನನಗೆ ಏನಾದರೂ ಅನಿಸಿ ಏನಾದರೂ ನೋಡಿ ಬೈ ಮಾಡಬೇಕು ಅಂತ ಇದ್ರೆ ನೋಡೋಣ, ಮುಂದೆ ಏನಾದರೂ ಬೈ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇಷ್ಟೇ ನಾನು ಬೈ ಮಾಡಿರೋದು, ಇದನ್ನು ನಾನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್. ಯಾರಿಗೆಲ್ಲ ನನ್ನ ಯೂಟ್ಯೂಬ್ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗಾದರೂ ಯಾವುದಾದ್ರೂ ಲಿಂಕ್ ಮಿಸ್ ಆಗಿದೆ ಅನ್ನೋ ಥರ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ಕೇಳೋದು, ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್. ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.